ಕಾಂಗ್ರೆಸ್ನ ನಾಲಿಗೆ ಒಂದು, ನಡತೆ ಇನ್ನೊಂದು. ಪತ್ರಕರ್ತನಿಂದಲೇ ಪತ್ರಿಕಾ ಸ್ವಾತಂತ್ರ್ಯ ಹರಣ, ವೋಟ್ ಚೋರಿ ಹಿಂದಿನ ಗುಟ್ಟೇನು? ಇತ್ತೀಚೆಗೆ ಪ್ರಜಾಪ್ರಭುತ್ವದ 4ನೇ ಅಂಗವಾದ ಮಾಧ್ಯಮದ ಸ್ವಾತಂತ್ರ್ಯದ ಬಗ್ಗೆ ಅತಿದೊಡ್ಡ ಚರ್ಚೆ ನಡೀತಾ ಇದೆ. ಪ್ರತಿಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಯಾವಾಗಲೂ ಒಂದು ಆರೋಪ ಮಾಡುತ್ತಲೇ ಇರ್ತಾರೆ. ಬಿಜೆಪಿ ಸರ್ಕಾರ ಪತ್ರಿಕಾ ಧರ್ಮವನ್ನು ದಮನ ಮಾಡುತ್ತಿದೆ, ಮಾಧ್ಯಮದ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡುತ್ತಿಲ್ಲ ಅನ್ನೋದು ಅವರ ಆರೋಪ. ಆದರೆ ಹೇಳಿಕೆಗಳಿಗೂ ಮತ್ತು ನಡತೆಗೂ ಎಷ್ಟು ಅಂತರವಿದೆ ಎಂಬುದಕ್ಕೆ ಮುಂಬೈ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಈ ಘಟನೆ ಅತ್ಯಂತ ಸ್ಪಷ್ಟ ಉದಾಹರಣೆ. ವೋಟ್ ಚೋರಿ ಕುರಿತ ಡಾಕ್ಯುಮೆಂಟರಿ ಪ್ರದರ್ಶನದ ಸಮಯದಲ್ಲಿ ಮುಂಬೈ ಪ್ರೆಸ್ ಕ್ಲಬ್ ಅಧ್ಯಕ್ಷ ಸಮರ್ ಖಾದೂಸ್ ಎಂಬ ವ್ಯಕ್ತಿ ತಮ್ಮ ಸಹೋದ್ಯೋಗಿ ಪತ್ರಕರ್ತರೊಂದಿಗೆ ನಡೆದುಕೊಂಡ ರೀತಿ ಹೇಗಿತ್ತು ಗೊತ್ತಾ? ಪತ್ರಕರ್ತರನ್ನು ಪ್ರೆಸ್ ಕ್ಲಬ್ ಒಳಗೆ ಬಿಡದಿರುವುದು, ಕ್ಯಾಮೆರಾಗಳನ್ನು ತೆಗೆಯಲು ಆಜ್ಞಾಪಿಸುವುದು, ಸಾಲ ಎಂದು ನಿಂದಿಸಿ ಬೀದಿ ಗುಂಡಾನಂತೆ ಬೆದರಿಕೆ ಹಾಕುವುದು, ಇವೆಲ್ಲವೂ ಯಾರಿಂದ ನಡೆದವು? ಇದೇ ಸ್ವತಃ ಪತ್ರಕರ್ತನಾದ ಪ್ರೆಸ್ ಕ್ಲಬ್ನ ಅಧ್ಯಕ್ಷನಿಂದ. ಈ ಘಟನೆ ಕೇವಲ ಸಮರ್ ಖಾದೂಸ್ನ ವೈಯಕ್ತಿಕ ರೌಡಿತನ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಸಮಸ್ಯೆಯೇ ಇದೆ. ಮುಂಬೈ ಪ್ರೆಸ್ ಕ್ಲಬ್ನ ಹಿನ್ನೆಲೆಯನ್ನು ಗಮನಿಸಿದ್ರೆ ಅದು ಮೊದಲಿನಿಂದಲೂ ಒಂದು ನಿರ್ದಿಷ್ಟ ವಿಚಾರಧಾರೆಗೆ, ಅಂದರೆ ಎಡಪಂಥೀಯರ ಗುಂಪಿನ ಪತ್ರಕರ್ತರ ಹಿಡಿತದಲ್ಲಿದೆ. ಇದರಿಂದಾಗಿ ಕ್ಲಬ್ನಲ್ಲಿ ಆಗಾಗ್ಗೆ ಒಂದು ವರ್ಗದ ಪತ್ರಕರ್ತರಿಗೆ ಪ್ರಾಮುಖ್ಯತೆ, ಇನ್ನೊಂದು ವರ್ಗದವರಿಗೆ ಕಡೆಗಣನೆ ನಡೆಯುತ್ತಾ ಬಂದಿದೆ. ಈ ಸಂಸ್ಥೆ ಒಂದು ನಿರ್ದಿಷ್ಟ ಗುಂಪಿನವರ ಸ್ವತ್ತು ಎಂಬ ಭಾವನೆ ಮೊದಲಿನಿಂದಲೂ ಇದೆ. ಈಗಿನ ಮುಂಬೈ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಸಮರ್ ಖಾದೂಸ್ ಅದೇ ವಿಚಾರಧಾರೆಯ ವ್ಯಕ್ತಿ. ಅಷ್ಟೇ ಏಕೆ, ಈತ ಕಾಂಗ್ರೆಸ್ ನಾಯಕ ಹುಸೇನ್ ದಳವಾಯಿ ಅವರ ಸೋದರಳಿಯ ಬೇರೆ. ಈ ಕಾರಣಕ್ಕಾಗಿ ಈ ಪ್ರೆಸ್ ಕ್ಲಬ್ ಮತ್ತೊಂದು ಹಂತದ ರಾಜಕೀಯ ಅಖಾಡವಾಗಿ ಬದಲಾಗಿದೆ. ಇಲ್ಲಿ ತಮ್ಮ ಮನಸ್ಸಿಗೆ ಒಪ್ಪಿಗೆ ಇಲ್ಲದ ಪತ್ರಕರ್ತರನ್ನು ಹೊರಗಿಡುವುದು, ದರ್ಪ ತೋರಿಸುವುದು, ಇಂತಹ ಹುಚ್ಚಾಟಗಳು ಮೊದಲಿನಿಂದಲೂ ನಡೆಯುತ್ತಿದ್ದರೂ ಈಗ ಅದು ತಾರಕಕ್ಕೇರಿದೆ. ಪತ್ರಕರ್ತರೇ ಸ್ಥಾಪಿಸಿಕೊಂಡ ಸಂಸ್ಥೆಯೊಂದು ತಮ್ಮದೇ ಸದಸ್ಯರ ಕೆಲಸಕ್ಕೆ ಅಡ್ಡಿಯುಂಟು ಮಾಡಿದ್ರೆ ಮಾಧ್ಯಮ ಸ್ವಾತಂತ್ರ್ಯ ಉಳಿಯುವುದಾದರೂ ಹೇಗೆ? ಈಗ ಇಲ್ಲಿ ಕೇಳಬೇಕಾದ ಬಹಳ ಗಂಭೀರವಾದ ಪ್ರಶ್ನೆಗಳಿವೆ. ದ್ವಂದ್ವ ನೀತಿ ಏಕೆ? ಬಿಜೆಪಿ ವಿರುದ್ಧ ಪತ್ರಿಕಾ ಸ್ವಾತಂತ್ರ್ಯ ಹರಣದ ಆರೋಪ ಮಾಡುವ ಕಾಂಗ್ರೆಸ್ ತನ್ನದೇ ನಾಯಕರ ಸಂಬಂಧಿಯೊಬ್ಬ ಪತ್ರಕರ್ತರನ್ನು ಅವಮಾನಿಸಿದಾಗ ಏಕೆ ಮೌನಕ್ಕೆ ಶರಣಾಗಿದೆ? ಈ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವ ಧೈರ್ಯ ಆ ಪಕ್ಷದ ನಾಯಕರಿಗಿಲ್ಲವೇ? ಗುಟ್ಟಾಗಿ ಕಾರ್ಯಕ್ರಮವೇಕೆ? ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶವಿದ್ದರೂ ವೋಟ್ ಚೋರಿ ಡಾಕ್ಯುಮೆಂಟರಿ ಪ್ರದರ್ಶನದ ಸಮಯದಲ್ಲಿ ಕೆಲವು ಪತ್ರಕರ್ತರನ್ನು ಹೊರಗಿಟ್ಟು ಕ್ಯಾಮೆರಾಗಳನ್ನು ನಿಷೇಧಿಸುವ ಅಗತ್ಯವೇನಿತ್ತು? ಯಾವ ಸತ್ಯವನ್ನು ಮರೆಮಾಚಲು ಕಾಂಗ್ರೆಸ್ ಕೃಪಾಪೋಷಿತ ಪತ್ರಕರ್ತರು ಪ್ರಯತ್ನಿಸುತ್ತಿದ್ರು? ಸಂಸ್ಥೆಯ ದುರ್ಬಳಕೆ ಮತ್ತು ಅಹಂಕಾರದ ಹಿಂದಿನ ಶಕ್ತಿ ಯಾರು? ತಮ್ಮ ಹಿಂದಿನ ಕಾಂಗ್ರೆಸ್ ರಾಜಕೀಯ ಶಕ್ತಿಯ ಅಹಂಕಾರವೇ ಈ ವರ್ತನೆಗೆ ಕಾರಣವಾಯಿತೆ. ಮುಂಬೈ ಪ್ರೆಸ್ ಕ್ಲಬ್ನ ಲೆಫ್ಟ್ ಲಿಬರಲ್ ಹಿಡಿತದ ಲಾಭ ಪಡೆದುಕೊಂಡು ಕ್ಲಬ್ ಅನ್ನು ರಾಜಕೀಯ ದಾಳವಾಗಿ ಬಳಸುತ್ತಿದ್ದಾರೆಯೇ? ಈ ಸಂಸ್ಥೆ ಕೇವಲ ಒಂದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡುತ್ತಿದೆಯೇ ಹೊರತು ಪತ್ರಕರ್ತರ ಹಿತಾಸಕ್ತಿ ಕಾಪಾಡುತ್ತಿಲ್ಲವೇಕೆ? ಪ್ರೆಸ್ ಕ್ಲಬ್ ಎಂದರೆ ಪತ್ರಕರ್ತರ ಮನೆ, ಅದು ರಾಜಕೀಯ ಪಕ್ಷಗಳ ರಬ್ಬರ್ ಸ್ಟಾಂಪ್ ಅಲ್ಲ. ಪ್ರೆಸ್ ಕ್ಲಬ್ ಅಧ್ಯಕ್ಷ ಸಮರ್ ಖಾದೂಸ್ನ ಈ ವರ್ತನೆ ಆತನ ಹಿಂದಿರುವ ಕಾಂಗ್ರೆಸ್ ಪಕ್ಷದ ಪತ್ರಿಕಾ ಸ್ವಾತಂತ್ರ್ಯದ ಬೊಗಳೆಯನ್ನು ಸಾರ್ವಜನಿಕವಾಗಿ ಬಯಲು ಮಾಡಿದೆ. ಪತ್ರಿಕಾ ಸ್ವಾತಂತ್ರ್ಯ ಕೇವಲ ರಾಜಕೀಯ ಟೀಕೆಗಳಿಗೆ ಬಳಸುವ ಒಂದು ಪದವಲ್ಲ, ಅದು ಪತ್ರಕರ್ತರ ಹಕ್ಕು ಮತ್ತು ಸಾರ್ವಜನಿಕರು ತಿಳಿಯುವ ಹಕ್ಕು. ಕಾಂಗ್ರೆಸ್ ನಾಯಕರು ಒಂದು ಕಡೆ ಬಿಜೆಪಿಯನ್ನ ದೂಷಿಸುತ್ತಾ ಇನ್ನೊಂದು ಕಡೆ ತಮ್ಮದೇ ಬೆಂಬಲಿತ ಪತ್ರಕರ್ತರಿಂದ ಅವಮಾನಿಸಿದರೆ ಅವರ ಪತ್ರಿಕಾ ಪ್ರೀತಿ ಕೇವಲ ಬೂಟಾಟಿಕೆ ಅನ್ನಿಸೋದಿಲ್ಲವೇ? ಪ್ರಶ್ನೆಗಳಿಗೆಲ್ಲ ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ ಪತ್ರಕರ್ತರು ಉತ್ತರ ಕೊಡಬೇಕಿದೆ.